ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ ಸೊಸೆ. ಪ್ಲೀಸ್ ನನ್ನನ್ನು ಕ್ಷಮಿಸಿದ್ಯಾ ಅನ್ನೋ ಒಂದು ಮಾತು ನನಗೆ ಬೇಕು. ಯಾವತ್ತು ಕೊಡ್ತೀಯೋ ಕೊಡು ಆ ಉತ್ತರನ. ಅಲ್ಲಿ ತನಕ ಈ ಆಶ್ರಮದ ಬಾಗ್ಲಲ್ಲೇ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಅಳೋ ಗಂಡಸರನ್ನ ನಂಬಾರ್ದು ಅಂತ ಹೇಳ್ತಾರೆ, ಆದ್ರೆ ನನ್ನ ಕಣ್ಣೀರಲ್ಲಿ ಕಪಟ ಇಲ್ಲ. ಬಾಗ್ಲಲ್ಲಿ ಕಾಯ್ತಿರ್ತೀನಿ. ಕೀರ್ತಿ, ಹೇಳಿ ಗುರುಜಿ. ಹೇಳಬೇಕಾದವಳು ಮಾತಾಡಬೇಕಾದವಳು ನೀನು ಮಗು. ನಾನು ಎಲ್ಲವನ್ನೂ ಗಮನಿಸಿದೆ. ರಾಘವ ಬಂದು ಅಷ್ಟು ಮಾತಾಡ್ತಿದ್ರು, ನೀನು ಅವನ ಕಡೆ ನೋಡ್ಲಿಲ್ಲ, ಒಂದು ಮಾತು ಆಡ್ಲಿಲ್ಲ. ಯಾಕೆ ಮಗು? ಕೀರ್ತಿ, ಏನಾಯ್ತಮ್ಮ? ಅವನ ಮುಂದೆ ಕಲ್ಲಾಗಿದ್ಯಲ್ಲ ಮಗು. ಯಾಕೆ ಅವನ ಜೊತೆ ಮಾತಾಡ್ಲಿಲ್ಲ ನೀನು? ಏನಂತ ಮಾತಾಡ್ಬೇಕಿತ್ತು ಗುರುಜಿ? ರಾಘವನ್ ಮುಖ ನೋಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ನನ್ ಕೈಯಲ್ಲಿ ಸಾಧ್ಯನೋ ಗುರುಜಿ? ಸತ್ಯ ಸತ್ಯ ಅಂತ ಹೃದಯ ಮುಂದೆ ಇಟ್ಕೊಂಡು ಒಂದ್ ಮಾತು ಹೋಗಿದ್ದಿದ್ರೆ ಅದನ್ನ ಸುಳ್ಳಿನ ಮುಖವಾಡ ತೊಟ್ಕೊಂಡು ತಗೊಳಕ್ ಸಾಧ್ಯನ ಗುರುಜಿ? ರಾಘವನ್ ಹತ್ರ ನಾನ್ ಸುಳ್ಳಾಡ್ಬೇಕಿತ್ತು. ಯಾಕಂದ್ರೆ ಅವ್ರ ಮುಖ ನೋಡಿದಿದ್ರೆ ಇರೋ ಸತ್ಯ ಎಲ್ಲ ಹೊರಗೆ ಬಂದ್ಬಿಟ್ಟಿರೋದು. ನಾವು ವಿಷಯನ ಆ ಮನೆಯವರಿಂದ ಮುಚ್ಚಿಡಿ ಅಂತ ನಾನ್ ನಿಮ್ಗೆ ಹೇಳಿದ್ನು. ಅದನ್ನೆಲ್ಲ ನಾನೇ ರಾಘವ ಹತ್ರ ಹೇಳಿರ್ತಿದ್ದೆ. ಪ್ರತಿಯೊಬ್ರು ಬೇರೆಯವ್ರ ಹತ್ರ ಸುಳ್ಳು ಹೇಳ್ಬೋದು, ಆದ್ರೆ ಅವ್ರ ಮನ್ಸಿಗೆ ಸುಳ್ಳು ಹೇಳಕ್ ಸಾಧ್ಯನ ಗುರುಜಿ? ರಾಘವ್ ನನ್ ಮನ್ಸು, ಅದಕ್ಕೆ ಮಾತಾಡ್ಲಿಲ್ಲ. ರಾಘವ್ನ ನೋಡಿದಿದ್ರೆ ಅಂಜಲಿ ವಿಷಯ ಹೇಳಿರ್ತಿದ್ದ. ಯಾಕಂದ್ರೆ ರಾಘವ್ ನನ್ ಪ್ರಾಣ. ರಾಘವ್ ದೃಷ್ಟಿಗೆ ಕಣ್ ಕೊಟ್ಟಿದ್ದಿದ್ರೆ ನಾನು ನಿಜವಾಗಿ ಗಾಯತ್ರಿ ಅನ್ನೋದನ್ನ ಹೇಳಿರ್ತಿದ್ದೆ. ಯಾಕಂದ್ರೆ ರಾಘವ್ ನನ್ ಪ್ರೇಮಿ. ಮುಂದೆ ಒಂದ್ ಮಾತು ಶುರು ಮಾಡಿದಿದ್ರು ನಂದು ನಿಮ್ ಕುಟುಂಬನೇ ಅನ್ನೋ ಸತ್ಯನ ಹೇಳಿರ್ತಿದ್ದೆ. ಯಾಕಂದ್ರೆ ರಾಘವ್ ನನ್ ಜೀವ. ಈ ಜೀವಕ್ಕೋಸ್ಕರ
ಇಡೀ ಕುಟುಂಬ ಜೀವನಕ್ಕೆ ಸಿಡಿಲ್ ಬಡಿಯೋದು ಸರಿನಾ ಗುರುಜಿ? ಅಲ್ಲಮ್ಮ ಹಾಗಂತ ಮೌನವಾಗಿರೋದೇ ಸರಿ ಅನ್ನಿಸ್ತು. ಮೌನ ಉತ್ತರ ಕೊಡದೇ ಇರ್ಬೋದು, ಆದ್ರೆ ಸಮಯ ಉತ್ತರ ಕೊಡುತ್ತೆ. ನಿಮ್ ಪ್ರವಚನಗಳಲ್ಲಿ ನೀವು ಹೇಳೋ ಹಾಗೆ ಕಾಲದ ಗರ್ಭದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅಲ್ಲಮ್ಮ ಈಗ ಅವನಿಗೆ ದಯವಿಟ್ಟು ಗುರುಜಿ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ರಾಘವ, ಏನೇನಿಲ್ಲಿ? ನಂದು ಸೇಮ್ ಕ್ವಶನ್. ಏನಪ್ಪಾ ಇದು ಇದ್ದಕ್ಕಿದ್ದಾಗೆ ಆಶ್ರಮದ ಸೆಳೆತ? ಆಶ್ರಮನ ಬಯಸೋ ಮನ್ಸು ಈ ವಯಸ್ಸಿಗೆ ಬಂದ್ಬಿಡ್ತಾ ನಿಮ್ಗೆ? ಅಯ್ಯೋ ಹಾಗೇನಿಲ್ಲ ಅತ್ಗೆ. ಬೆಳಗ್ಗೆ ಕನ್ಸಿನಲ್ಲಿ ಆಶ್ರಮ, ಧ್ಯಾನ ಮಂದಿರ, ದೇವಸ್ಥಾನ ಇವೆಲ್ಲ ಬಂದಿತ್ತು. ಅದಕ್ಕೆ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಆಶೀರ್ವಾದ ಅನ್ನೋದೇನೋ ಸರಿ, ಆದ್ರೆ ಈ ಆಶ್ರಮದಲ್ಲಿ ಯಾವ ದೇವ್ರಿದೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಇಲ್ಲಿರೋದು ಗಂಡ ದೇವ್ರ ಅಥವಾ ಹೆಣ್ ದೇವ್ರ? ನೋಡ್ದೇನಪ್ಪ, ನಿಮ್ಮ ಅತ್ತಿಗೆ ಯಾವ ಲೆವೆಲ್ ಕಾಲ್ ಎಳಿತಾಳಂತ. ಮದ್ವೆಗ್ ಮುಂಚೆ ಮಾತಾಡಲ್ವೇನೋ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಬರೀ ಮಾತೇ ಮಾತು. ಅದಕ್ಕೆ ಕಣೋ, ಹೆಂಗಸ್ರು ಹೆಚ್ಚಾಗಿ ಮಾತಾಡೋದ್ರಿಂದ ಅವ್ರನ್ನ ಮಾತೆ ಅಂತ ಕರೀತಾರೆ ಅನ್ಸುತ್ತೆ. ಬಾ, ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ ಬರೋಣ. ಸ್ವಾಮೀಜಿ ನಮಸ್ಕಾರ, ಆಶೀರ್ವಾದ ಮಾಡಿ. ವಾದರಾಜರು ಒಳ್ಳೇದ್ ಮಾಡ್ಲಿ ಮಗು. ಏನ್ರಿ, ಆಶ್ರಮಕ್ ಬಂದಿದ ತಕ್ಷಣ ಮೊದ್ಲು ನಾ ಸ್ವಾಮೀಜಿ ಹತ್ರ ಆಶೀರ್ವಾದ ತಗೋಬೇಕು ಅಂತ ಹೇಳಿದೆ, ನೀವ್ ತಗೊಂಡ್ಬಿಟ್ರಾ? ನಿನ್ನ ಮನಸ್ಸಲ್ಲಿರೋ ಒಳ್ಳೆ ಗುಣಕ್ಕೆ ಯಾವತ್ತಿಗೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಮಗು. ಒಳ್ಳೆ ಮನೇನ ಒಳ್ಳೆ ಮನ್ಸುಗಳಷ್ಟೇ ಸೇರಕ್ ಸಾಧ್ಯ ಅಲ್ವಾ ಸ್ವಾಮೀಜಿ? ಆಡೋ ನಾಟಕಕ್ಕೂ ಒಂದು ಅಂತ್ಯ ಕಾಣಿಸ್ಬೇಕು. ಆ ಜವಾಬ್ದಾರಿ ತಗೊಳ್ಳೋ ಒಳ್ಳೆ ಹೆಣ್ಣು ನಿನ್ನ ಮುಂದೆ ನಿಲ್ಲಬೇಕು. ಅಂತೂ ನೀವು 3 ಜನ ಆಶ್ರಮಕ್ಕೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಮಗು. ಇಲ್ಲ ಸ್ವಾಮೀಜಿ, ಇಲ್ಲಿಗ್ ಬಂದಿದ್ದು ನಾನು ನನ್ ಗಂಡ ಇಬ್ರೆ. ರಾಘವ ನಮಗ್ ಆಮೇಲೆ ಸಿಕ್ಕಿದ್ದು. ಪಾಪ ಅವ್ನ್ ಯಾರನ್ನ ನೋಡಕ್ ಬಂದಿದ್ನೋ ಏನೋ. ನೀನೀಗ ನಿಂತಿರೋದು ಆಶ್ರಮದಲ್ಲಿ, ಹಾಗೆಲ್ಲ ತಮಾಷೆ ಮಾಡಬಾರ್ದು. ಇದು ನಡೆದಾಡೋ ದೇವರ ಜಾಗ, ಗಂಭೀರವಾಗಿರು. ಹೌದಾ ಸ್ವಾಮೀಜಿ? ಏನೋಪ್ಪ, ನಾನ್ ಕೇಳಿರೋ ಪ್ರಕಾರ ಎಲ್ಲಿ ದೇವ್ರಿರ್ತಾನೋ ಅಲ್ಲಿ ಆನಂದ ಇರತ್ತಂತೆ. ಎಲ್ಲಿ ಮಕ್ಕಳಂತ ಮನಸ್ಸಿರುತ್ತೋ ಅಲ್ಲಿ ಲವಲವಿಕೆ ಇರತ್ತಂತೆ. ಎಲ್ಲಿ ಕಲ್ಮಶ ಇರಲ್ವೋ ಅಲ್ಲಿ ಎಲ್ರೂ ಮನಸ್ ಬಿಚ್ಚಿ ಮಾತಾಡ್ತಿರ್ತಾರಂತೆ. ನಿಜ ಮಗು, ನೀನು ಹೇಳೋ ಮಾತು ಅಕ್ಷರ ಸಹ ಸತ್ಯ. ಈ ನಡವಳಿಕೆ ಮನಸ್ಸಿನಿಂದ ಬಂದಾಗ ಮಾತ್ರ ಅದನ್ನ ಮುಗ್ಧತೆ ಅಂತಾರೆ. ಬಲವಂತವಾಗಿ ತರಿಸ್ಕೊಂಡಾಗ ಮುಖವಾಡ ಅಂತಾರೆ. ಏನ್ ಮಾಡೋದು, ಜಗತ್ತಿನಲ್ಲಿ ಮುಖವಾಡದವರೇ ಹೆಚ್ಚು. ಹೌದು ಸ್ವಾಮೀಜಿ, ನನ್ಗೂ ಅಂತವ್ರು ಕಂಡ್ರೆ ಆಗಲ್ಲ. ಮನಸ್ಸಿಗೆ ಮುಖವಾಡ ಹಾಕೊಳ್ಳೋರು ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾರೆ. ನೀನು ಮಾಡ್ತಿರೋದು ಅದೇ ಅಲ್ವಾ? ಕೇಶವ್, ನೀವ್ ಸ್ವಾಮೀಜಿ ಹತ್ರ ಮಾತಾಡ್ತಾ ಇರಿ, ನಾನು ರಾಘವ್ ಆಶ್ರಮ ನೋಡ್ಕೊಂಡ್ ಬರ್ತೀವಿ. ಅದಕ್ಕೆ ನಾನು ಯಾಕೆ, ನೀವು ಅಣ್ಣನ ಜೊತೆ ಹೋಗಿ ಬನ್ನಿ. ಇಲ್ಲ ರಾಘವ್, ನೀನೇ ಸರಿ. ಕನ್ಸಲ್ ಕಂಡಿರೋ ಆಶ್ರಮಕ್ಕೂ ನಿಜವಾದ ಆಶ್ರಮಕ್ಕೂ ವ್ಯತ್ಯಾಸನ ನೀನೊಬ್ನೇ ಹೇಳಕ್ ಸಾಧ್ಯ. ಬೆಳಗ್ಗೆ ಬೇರೆ ಕನ್ಸಲ್ ಆಶ್ರಮ ಅಂತ ಕಂಡಿರೋ ನೀನು. ಬಾಬಾ. ಕೇಶವ, ಅಂತೂ ಗಾಯತ್ರಿ ಖುಷಿಯಾಗಿದ್ದಾಳೆ ಅಲ್ವಾ? ನಾನು ಅಷ್ಟೇ ಸ್ವಾಮೀಜಿ. ಸ್ವಾಮೀಜಿ, ಗಾಯತ್ರಿ ಅಂತ ಹುಡುಗಿ ನನ್ನ ಹೆಂಡತಿ ಆಗಿದ್ದು ನನ್ನ ಪುಣ್ಯ. ನಮ್ಮ ಮನೆ ಸೊಸೆ ಆಗಿದ್ದು ಒಗ್ಗಟ್ಟು ಕುಟುಂಬದ ಅದೃಷ್ಟ. ಸ್ವಾಮೀಜಿ, ನೀವು ಪೂಜೆ ಮಾಡಿ ಉಂಗುರ ಕೊಟ್ಟ ಮೇಲಂತೂ ಸಂತೋಷದ ಸಂಸಾರ ಸಹಜ ಅಲ್ವಾ? ರಾಘವ, ಈ ಆಶ್ರಮದಲ್ಲಿ ತುಂಬಾ ಹಿತವಾದ ವಾತಾವರಣ ಇದೆ ಅಲ್ವಾ? ಹೌದು ಅತ್ಗೆ, ಇಲ್ಲಿ ನಿಜವಾಗ್ಲೂ ಹಿತವಾಗಿರುತ್ತೆ. ಇಲ್ಲಿಗೆ ಬಂದ್ರೆ ಮನ್ಸಿಗೆ ಅದೇನೋ ನೆಮ್ಮದಿ. ಮನ್ಸಿಗೆ ಹತ್ರವಾಗಿರೋರು ಎಲ್ಲಿರ್ತಾರೋ ಅಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಇರುತ್ತೆ ಅಲ್ವಾ? ಅತ್ಗೆ, ಎಲ್ಲಿ ನಿಮ್ ಗರ್ಲ್ ಫ್ರೆಂಡು?
ಅದಕ್ಕೆ ಈ ನಾಟಕ ಎಲ್ಲ ಬೇಡ ರಾಘವ. ನೀನ್ ಇಲ್ಲಿ ಬಂದಿರೋದು ನಿನ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನಿರಿ ಅದಕ್ಕೆ ಏನೇನು ಮಾತಾಡ್ಬಿಡಿ. ನಾಚಿಕೆ ಯಾಕೆ? ನಾಚಿಕೆ ಹುಟ್ಟಬೇಕಾಗಿರೋದು ಹೆಣ್ಮಕ್ಳು ಮುಖದಲ್ಲಿ, ನಿನ್ ಮುಖದಲ್ಲಿ ಅಲ್ಲಪ್ಪ. ಇಷ್ಟಕ್ಕೂ ನೀನನ್ನ ಏನಂತ ಅನ್ಕೊಂಡಿದ್ಯಾ? ಅತ್ತಿಗೆನಾ ಫ್ರೆಂಡಾ? ಅದಕ್ಕೆ ಅದು ರಾಘವ, ಮೈದ್ನನ್ ಪಾಲಿಗೆ ಅತ್ತಿಗೆ ಯಾವತ್ತಿದ್ರು ಒಳ್ಳೆ ಫ್ರೆಂಡ್ ಅಲ್ಲ. ನಿನ್ ಗರ್ಲ್ ಫ್ರೆಂಡ್ ವಿಚಾರನ ನಾನು ನಿಮ್ಮ ಅಣ್ಣನ ಮೂಲಕ ತಿಳ್ಕೊಬೇಕಾ? ಎಲ್ಲ ನೀನೇ ಹೇಳ್ಕೋಬೇಕಪ್ಪ. ನಡಿ, ನಿನ್ ಗರ್ಲ್ ಫ್ರೆಂಡ್ ನ ಪರಿಚಯ ಮಾಡ್ಸು. ಅದಕ್ಕೇನಂತೆ, ಬನ್ನಿ. ಮನ್ಸ್ ಹಂಚ್ಕೊಂಡಿರೋ ಮನ್ಸಿದ್ರು ಆ ಮನ್ಸ್ ಹಂಚ್ಕೊಳಕ್ಕೆ ನನಗೆ ಇನ್ನೊಂದು ಮನ್ಸ್ ಬೇಕಾಗಿತ್ತು. ಇನ್ಮೇಲಿಂದ ನನ್ನ ಪಾಲ್ಗದ್ ನೀವು. ಬನ್ನಿ, ಪರಿಚಯ ಮಾಡ್ಕೊಡ್ತೀನಿ. ನನಗವಳ ಮಾಮೂಲಿ ಪರಿಚಯ ಆದ್ರೆ ಸಾಲದು ರಾಘವ, ಸರಿಯಾದ ಪರಿಚಯ ಆಗಬೇಕು. ಅವಳೇನು, ಅವಳ ಆಲೋಚನೆ ಏನು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾದಾಗ್ಲೇನೆ ಅದನ್ನ ನನಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೊಳಕ್ಕೆ ಸಾಧ್ಯ. ಕೀರ್ತಿ, 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 ನಾನು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ನೋಡು. ಕೀರ್ತಿ, ಅಂತೂ ನನ್ ಕೊಂದೆ ಅಂತ ಅನ್ಕೊಂಡೋಳು ಸರಿಯಾಗಿ ನನ್ ಕಣ್ಮುಂದೆನೆ ಕಾಣಿಸ್ಕೊಂಡ್ರು. ಆ ಭಗವಂತ ನನ್ನನ್ನು ಬದುಕ್ಸಿರೋದೆ ನಿನ್ನಂತ ಹುಳುನ ಹೊಸ್ಕಾಕಕ್ಕೆ ಅಂತ. ಕೀರ್ತಿ, ಮದ್ವೆಲ್ ನೋಡಿದ್ಯಾ, ಆದ್ರೆ ಅಲ್ಲಿ ಸರಿಯಾಗಿ ಮಾತಾಡ್ಸಕ್ ಆಗಿರೋಲ್ಲ. ಇವರು ನಮ್ಮ ಅತ್ಗೆ ಗಾಯತ್ರಿ. ಆ ಗಾಯತ್ರಿ ನಾನು ರಾಘವ್. ನನ್ ಜಾಗದಲ್ಲಿ ನಿಂತಿರೋ ಮನೆ ಹಾಳ್ ಮನಸ್ಸಿದು. ಅದ್ಗೆ ಇವಳು ಕೀರ್ತಿ. ನಮಸ್ಕಾರ ರಾಘವ. ನಿಂದು ಇವ್ರದು ತುಂಬಾ ಒಳ್ಳೆ ಪೇರು. ನಿಮ್ದು ಅಣ್ಣಂದು ಇದ್ದಾಗೆ ಅನ್ನಿ. ರೈಟ್? ಯಾ, ಸರಿ, ನೀನ್ ಹೊರಡು. ನೀವು? ನಾನು ಕೀರ್ತಿ ಜೊತೆ ಮಾತಾಡ್ಕೊಂಡ್ ಬರ್ತೀನೋ. ಹುಡ್ಗಿರ್ ಮಾತಾಡೋದು ಬೇಕಾದಷ್ಟಿರತ್ತೆ. ಮಧ್ಯ ಹುಡ್ಗ ಇದ್ರೆ ಮಾತಾಡೋ ವಿಷಯ ಬಿಟ್ಟು ಬೇರೆ ಏನೋ ಮಾತಾಡಿರ್ತೀವಿ. ನೀನ್ ಹೋಗಿ ನಿಮ್ಮ ಅಣ್ಣನ್ ಕಂಪ್ನಿ ಕೊಡು, ನಾನ್ ಬರ್ತೀನಿ. ನಡಿ. ಸರಿ ಅದಕ್ಕೆ. ಕೀರ್ತಿ, ನೀನೇನು ಹೆದರ್ಕೋಬೇಡ. ಅದಕ್ಕೆ ನನ್ನ ಫ್ರೆಂಡ್ ಇದ್ದ ಹಾಗೆ. ಬರ್ತೀನಿ ಬರ್ತೀನಿ ಅದಕ್ಕೆ. ಅಂದ್ಹಾಗೆ ನಿಮ್ಮ ನಿಜವಾದ ಹೆಸರು ಗಾಯತ್ರಿನೇನಾ? ಯಾಕೆ? ಯಾಕೂ ಇಲ್ಲ. ಕೆಲವ್ರಿಗೆ ಇಟ್ಟ ಹೆಸರು ಒಂದಿರುತ್ತೆ, ಕೊಟ್ಟ ಹೆಸರು ಇನ್ನೊಂದಿರುತ್ತೆ.